ನಮಸ್ಕಾರ ಪಾರ್ವತಿ ಮೇಡಮ್ನವ್ರೆ. ಬಹಳ ದಿನಗಳಿಂದ ತಮ್ಮ ಮನೆಗೆ ಬಂದಿದ್ದೆ, ಆಗ ತಾವು ನನಗೆ ಸಹಾಯ ಮಾಡಿದ್ರಿ. ನೀವು ಬಂಗಾರಪ್ಪನವ್ರ ತಾನೆ? ಅಯ್ಯೋ, ನನ್ನ ಹೆಸರು ನೆನ್ಪಿಟ್ಕೊಂಡಿದ್ದೀರಾ? ನಿಮಗ್ ಸಾಲ ಕೊಟ್ಟು 1000 ಸರಿ ನಿಮ್ ಮನೆಗೆ ಅಲ್ದಾಡಿದ್ದೀನಿ, ನಿಮ್ಮನ್ನ ಹೇಗ್ ಮರೆಯೋದಕ್ಕಾಗತ್ತೆ ಮೇಡಮ್? ಅದು ಈಗ್ಲೂ ಸಿಕ್ಕಾಪಟ್ಟೆ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಅರ್ಜೆಂಟಾಗಿ ಒಂದ್ 50,000 ರೂಪಾಯಿ ಸಾಲ ಬೇಕಿತ್ತು. 50,000? ಇದ್ದಕ್ಕಿದ್ದಾಗ ಅಷ್ಟು ದುಡ್ಡನ್ನ ಎಲ್ಲಿಂದ ತಂದ್ಕೊಡ್ಲಿ? ಅದು ಅಲ್ಲದೆ ನೀವು ಬಡ್ಡಿ ಕೊಡೋದಕ್ಕೆ ಸತಾಯಿಸ್ತೀರಾ. ಮೇಡಮ್ನವ್ರೆ, ಹೀಗೆ ಹೇಳಿದ್ರೆ ಹೇಗೆ? ಹೋದ್ ಸರಿ 5,000 ತಗೊಂಡು ತೀರ್ಸಿದ್ದೀನಿ, ಈಗ 50,000 ಕೊಡಲ್ಲ ಅಂದ್ರೆ ಅಲ್ಲ, ಒಂದ್ 0 ತಾನೇ ಜಾಸ್ತಿ. ಒಂದು 0 ತಾನೇ ಜಾಸ್ತಿ? ಏನ್ರಿ 0 ಅಂದ್ರೆ ನಿಮ್ಮನೆ ಹಿತ್ತಲ್ ಬೆಳೆ ಕುಂಬಳಕಾಯಿ ಅನ್ಕೊಂಡಿದ್ದೀರಾ? ಒಂದೊಂದ್ 0ಗೂ ಎಷ್ಟು ಬೆಲೆ ಇದೆ ಅಂತ ಗೊತ್ತಾ? ಆಗ ಕೊಟ್ಟಿದ್ದು 5,000, ಈಗ ಕೇಳ್ತಿರೋದು 50,000. ಎಲ್ಲಿಂದ ಎಲ್ಲಿಗೆ? ಆಡೋ ಮಾತ್ನ ನೋಡಿ ಮಾಡಿ ಮಾತಾಡಿ. ಮೇಡಮ್ನವ್ರೆ, ಹೀಗೆ ಹೇಳಿದ್ರೆ ಹೇಗೆ? ತಾವೇನಾದ್ರೂ ಮಾಡಿ ನಾನು ಸಹಾಯ ಮಾಡ್ಲೇಬೇಕು. ವೈಶಾಲಿ, ಪಾಪ ಅನಿಸ್ತಾ ಇದೆ. ನಿನ್ನ ಹತ್ರ 50,000 ಇದೆಯಾ? ಕೊಡ್ಲೇಬೇಕಾ? ಹಾಗಾದ್ರೆ 5% ಬಡ್ಡಿ ಕೆಳೆ. 50,000 ಅಡ್ಜಸ್ಟ್ ಮಾಡೋದು ತುಂಬಾ ಕಷ್ಟ, ಆದ್ರೂ ಕಷ್ಟಪಟ್ಟು ಮಾಡ್ತೀನಿ. ಆದ್ರೆ 5% ಬಡ್ಡಿ ಆಗುತ್ತೆ. ಮೇಡಮ್ನವ್ರೆ, ದುಡ್ಡಿಗೆ ಬಹಳ ಅರ್ಜೆಂಟ್ ಇದೆ. ತಾವು 5% ಅಂದ್ರೆ ನನಗೆ ಬಹಳ ಕಷ್ಟ ಆಗುತ್ತೆ. ಸ್ವಲ್ಪ ಕಡಿಮೆ ಮಾಡಿ. ಬೇಡ ಅಂದ್ರೆ ಬಿಡ್ರಿ, ನಾವೇನ್ ಕುತ್ಕೆ ಮೇಲೆ ಕೂತಿದೀವ ದುಡ್ಡು ತಗೊಳ್ಳಿ ಅಂತ? ಏನ್ ಅನ್ಕೊಂಡಿದೀರ ನೀವು? ಪಾಪ ನಮ್ ಪಾರ ಹತ್ರನೂ 5 ಪೈಸೆ ಇಲ್ಲ. ಆ ಅಭಿಷೇಕನ ಹತ್ರ 6% ದುಡ್ಡು ತಂದು ನಿಮ್ಗೆ 5% ಕೊಡ್ತಿದ್ದಾಳೆ. 1% ಅವಳೇ ದುಡ್ಡು ಕಟ್ತೀನಿ ಅಂತಿದ್ದಾಳೆ. ಎಷ್ಟು ದೊಡ್ಡ ಮನಸ್ಸು! ಸಮಾಧಾನ ಮಾಡ್ಕೊಳ್ಳಿ ನೋಡ್ರಿ, ನಿಮ್ ಸವಾಸನೆ ನಮಗ್ ಬೇಡ. ಹೋಗ್ರಿ, ಇಲ್ಲಿ ನಾನು ದುಡ್ಡು ಕೊಡಲ್ಲ. ಹೋಗಿ. ಆಯ್ತು ಮೇಡಮ್, ನನ್ಗೆ 50,000 ರೂಪಾಯಿ ಕೊಡಿ, ನಾನು 5% ಆಗಿ ಬಡ್ಡಿ ಕೊಡ್ತೀನಿ. ಬಾರೋ, ಬಡ್ಡಿ ಆಸೆಗೆ ಸುಮ್ನೆ ದುಡ್ಡು ಕೊಡ್ಬೇಡ. 2 ಚೆಕ್ ಇಸ್ಕೋ, ಅಗ್ರಿಮೆಂಟ್ ಸೈನ್ ಮಾಡ್ಕೋ. ಅರ್ಥ ಆಯ್ತಲ್ವಾ? ಆಯ್ತು ಮೇಡಮ್, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಹಣ ಖಂಡಿತವಾಗ್ಲೂ ವಾಪಸ್ ಕೊಡ್ತೀನಿ. ತೀರಿಸ್ಲಿಲ್ಲ ಅಂದ್ರೆ ಬಿಡ್ಬೇಕಲ್ಲ. ಪಾರ್ವತಿ ಅವರೇ, ಬಿಸ್ನೆಸ್ಸಿಗೆ ಅಂತ ದುಡ್ಡು ಕೇಳಿದ್ದೆ. ಉಳಿದ್ರೆ ಕೊಡ್ತೀನಿ. ಏನ್ ಉಳಿಯುತ್ತೋ ಏನೋ, ನನ್ನ ನಸೀಬೇ ಚೆನ್ನಾಗಿಲ್ಲ ಕಣ್ರಿ. 6,000, 2,000, 1,000, 0, 0, 0, 6, 7, 8, 9, 9,000. ವಾಸು ಅವರೇ, 50,000 ರೂಪಾಯಿ ಕಡಿಮೆ ಬರ್ತಾ ಇದೆ. ನಿಮ್ಗೇನಾದ್ರೂ ಕೊಟ್ನಾ? ಕೇಳಿದ್ದೆ ತಪ್ಪಾಯ್ತಲ್ಲ. ನನಗಂತೂ ನೀವು ದುಡ್ಡು ಕೊಟ್ಟಿಲ್ಲ, ಯಾರಿಗ್ ಕೊಟ್ರ ಏನೋ ಗೊತ್ತಿಲ್ಲ. ಅಯ್ಯೋ, 50,000 ರೂಪಾಯಿ ಕಡಿಮೆ ಬರ್ತಾ ಇದೆ. ನನ್ ಪತಿ ಪರಮೇಶ್ವರ ಬಂದ್ ಕೇಳಿದ್ರೆ ಏನ್ ಹೇಳಿ? ಯಾಕೆ ಯೋಚನೆ ಮಾಡ್ತೀರಾ? ಇವತ್ತಿನ ದಿನ ಚೆನ್ನಾಗಿದೆ, ನಿಮ್ ಹೆಸರು ವಾಸ್ತುನು ತುಂಬಾ ಚೆನ್ನಾಗಿದೆ. ಹಣ ಎಲ್ಲೂ ಹೋಗಿರಲ್ಲ, ಈ ಪುಸ್ತಕದಲ್ಲಿರುತ್ತೆ ನೋಡಿ. ಎಲ್ಲಿದೆ? ನಾನ್ ಹೇಳಿದ್ದು ಲೆಕ್ಕದಲ್ಲಿ ಕಣ್ರಿ. ಹೌದಾ? 2,000, 1,000. ರುಕ್ಮಿಣಿ, 50,000 ರೂಪಾಯಿ ಕಡಿಮೆ ಬರ್ತಾ ಇದೆ. ಯಾರಿಗ್ ಕೊಟ್ಟ ನೆನ್ಪೇ ಆಗ್ತಾ ಇಲ್ಲ. ವಾಸವ್ರೆ, ನೀವೇನಾದ್ರೂ ತಗೊಂಡಿದ್ರೆ ಕೊಟ್ಬಿಡ್ರಿ. ಬೇಕಾದ್ರೆ ಚಾಕ್ಲೇಟ್ ತಿನ್ನೋದಕ್ಕೆ 5 ರೂಪಾಯಿ ಕೊಡ್ತೀನಿ. ಮದುವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೇ ನನ್ನ ಹೆಂಡತಿ ಆಗೋ ಅಂದಿದ್ದಂತೆ. ಆಯ್ತು, ಇಲ್ಲಿದ್ರೆ ಡೇಂಜರು, ಎಸ್ಕೇಪ್. ಬರಲ್ಲ? ಅಲ್ಲ ರೀ, ನೀವ್ ತಗೊಂಡಿಲ್ವಾ? ಬಾರೋರೆ, ಸಮಾಧಾನ, ನಿಧಾನವಾಗಿ ನೆನಪು ಮಾಡ್ಕೊಳ್ಳಿ. ಏನ್ ನೆನಪು ಮಾಡ್ಕೊಳ್ಳೋದು? ಬಂಗಾರಪ್ಪನವ್ರಿಗೆ 50,000 ರೂಪಾಯಿ ಕೊಟ್ಟಿದ್ದೀನಿ. 1.5 ತಿಂಗಳಾಯ್ತು ತಗೊಂಡ್ ಹೋಗಿ. ಬಡ್ಡಿನೂ ಇಲ್ಲ, ಅಷ್ಟು ಇಲ್ಲ, ಆಸಾಮಿನೂ ಪತ್ತೆ ಇಲ್ಲ. ಅವ್ರಿಗೆ ಕೊಡ್ಬಾರ್ದು ಅನ್ಕೊಂಡಿದ್ದೆ, ಆದ್ರೂ ಕೊಟ್ಟೆ. ಈಗ ಏನ್ ಮಾಡ್ಲಿ? ಹಣ ಎಲ್ಲೂ ಹೋಗಲ್ಲ, ನೀವ್ ಸರಿಯಾದ ಗಳಿಗೆ ನೋಡ್ಕೊಡ್ಬೇಕಿತ್ತು ಅಷ್ಟೇ. ಸದ್ಯ ನೆನಪು ಬಂತಲ್ಲ, ಅಷ್ಟು ಸಾಕು. 50,000 ರೂಪಾಯಿನ 5% ಬಡ್ಡಿ ಕೊಟ್ಟಿದ್ದೀನಿ ಗೊತ್ತಾ? ಏನಪ್ಪ ಬಡ್ಡಿ ಲೆಕ್ಕ ಬರೀತಿದ್ಯಾ? ಬರಿ. ಹೌದು, ಅದ್ಯಾರು ಬಂಗಾರಪ್ಪ ಅಂತ ದುಡ್ಡು ಇಸ್ಕೊಂಡೋದ್ರಲ್ಲ, ಅವ್ರು ಬಡ್ಡಿ ಕೊಟ್ರ? ಅವ್ರು ಕೊಡೋದಿರ್ಲಿ ವೈಶಾಲಿ, ಅವ್ರಿಗೆ ದುಡ್ಡು ಕೊಟ್ಟಿದ್ದನ್ನ ಮರ್ತ್ಬಿಟ್ಟಿದ್ದೆ. 50 ರೂಪಾಯಿ ಕೊಟ್ಟಿದ್ದನ್ನ ಮರ್ತೇ ಬಿಟ್ಟಿದ್ಯಾ? ಹಾಗಾದ್ರೆ ಪರಮೇಶ್ವರ್ ಅವ್ರ ಗತಿ ಗೋವಿಂದ. ಅದಕ್ಕೆ ನಾನು ನಿನ್ಗೆ ಹೇಳೋದು ಕಣೆ, ನೀನ್ ಏನೇ ವ್ಯವಹಾರ ಮಾಡ್ಬೇಕು ಅಂದ್ರು ಜೊತೆ ನನ್ನ ಇಟ್ಕೋ, ನಾನ್ ಸಹಾಯ ಮಾಡ್ತೀನಿ ಅಂತ. ಮೊದಲು ಲೆಕ್ಕ ಬರೀ. ನಿನ್ನ ಹತ್ರ ಮಾತಾಡ್ತಾನೆ ಬರ್ದ್ಬಿಟ್ಟೆ. ಲೇ, ಅವ್ರಿಗೆ ದುಡ್ಡು ಕೊಟ್ಟು 1 ತಿಂಗಳಾಯ್ತಾ? ಚೆಕ್ ಮಾಡು. ವೈಶಾಲಿ, 1 ತಿಂಗಳ ಮೇಲೆ 15 ದಿನ ಆಗಿದೆ, ಇನ್ನೂ ಬಡ್ಡಿ ತಂದು ಕೊಟ್ಟಿಲ್ಲ. ಲೇ, ತಗೊಳ್ಳುವಾಗ ಏನಂತ ಹೇಳ್ತಾ ಯಪ್ಪ? 1 ತಿಂಗಳು ಆಗಿದ ತಕ್ಷಣ ಬಡ್ಡಿ ಕರೆಕ್ಟ್ ಆಗಿ ತಂದು ಕೊಡ್ತೀನಿ ಮೇಡಮ್ ಅಂದ ತಾನೆ, ಇನ್ನೂ ತಂದು ಕೊಟ್ಟಿಲ್ಲ. ಅದಕ್ಕೆ ಕಣೆ ದೊಡ್ಡವ್ರು ಹೇಳಿರೋದು, ಕೊಟ್ಟೋನ್ ಕೊಡಂಗಿ ಈಸ್ಕೊಳೋನ್ ಇರ್ಭದ್ರ ಅಂತ. ಈಗ ಏನ್ ಮಾಡೋದು? ಕೊಟ್ಟಿಲ್ವಾ ವಸೂಲಿ ಮಾಡೋದು. ನಾನವ್ರಿಗೂ ಏನೋ ಬೇಡಪ್ಪ, ಭಯ ಆಗುತ್ತೆ. ಅದಕ್ಕೆ ನನ್ನ ಏನದು ಓದ್ಯೋದಕ್ಕೆ ಅಂತಲೇ ಈ ಮನೇಲಿ ಬೇರೆಯವ್ರು ಇದಾರೆ. ಯಾರು? ಮಂಜಾ ಬರೈಲೆ. ಅಯ್ಯೋ, ಹಂಗೆ
ಹಂಗೆಲ್ಲ ಬರಕ್ಕಾಗಲ್ಲ, ನಾನು ಸಿಕ್ಕಾಬಟ್ಟೆ ಬಿಸಿ. ಲೇ ಆತ್ರಗುಂಟ ಆಂಜನೇಯ ಎಲ್ಲಿಗೆ ಅಂತ ಮೊದ್ಲು ಕೇಳೋ. ನಾವು ಪಾರ್ಕು ಸಿನಿಮಾ ಮಾಲ್ಗೆ ಹೋಗಲ್ಲ, ಇವಳಿಗೆ ಐಸ್ ಕ್ರೀಮ್ ಕೊಡ್ಸು ಅಂದ್ರೆ ಕೊಡ್ಸೋದೇ ಇಲ್ಲ. ಮಂಜ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ ತಾಳು. ಬಂಗಾರಪ್ಪ ಅನ್ನೋನು ನಿಮ್ ಅತ್ತಿಗೆಮ್ಮನ ಹತ್ರ 50,000 ರೂಪಾಯಿ ಬಡ್ಡಿಗೆ ತಗೊಂಡೋಗಿದ್ದಾನೆ. ಅದು 5%ಗೆ. ತಿಂಗಳ ಮೇಲೆ 15 ದಿನ ಆಗಿದೆ, ಇನ್ನು ಬಡ್ಡಿನೂ ಕೊಟ್ಟಿಲ್ಲ. ನೀನೊಂದ್ ಕೆಲ್ಸ ಮಾಡು, ವೇದನ ಜೊತೆಲಿ ಕರ್ಕೊಂಡು ಹೋಗು, ಅವನ ಹತ್ರ ಬಡ್ಡಿ ದುಡ್ಡು ವಸೂಲಿ ಮಾಡ್ಕೊಂಡ್ ಬಾ. ಸಾಲ ವಸೂಲಿ ಮಾಡ್ಕೊಂಡ್ ಬರ್ಬೇಕಾ? ನೀನ್ ಏನ್ ಮಾಡ್ತಾ ಬಿಡ್ತೀಯ ನಮಗ್ ಗೊತ್ತಿಲ್ಲ, ಒಟ್ನಲ್ಲಿ ದುಡ್ಡು ಬಡ್ಡಿ ವಸೂಲಿ ಮಾಡ್ಕೊಂಡ್ ಬರ್ಬೇಕು. ಅಲ್ಲಿವರೆಗೂ ನಿನ್ಗೆ ಊಟ ಹಾಕ್ಬೇಡ ಕಣೆ. ಮಂಜುಡಿಯರ್ ಒಂದೇ ನಿಮಿಷ, ಹೀಗ್ ಹೋಗಿ ಹಾಕಿ ಬಂದ್ಬಿಡ್ತೀನಿ. ಈ ಟೈಮಲ್ಲಿ ನಿಂದೇನಮ್ಮ? ಸ್ವಲ್ಪ ಚೆನ್ನಾಗಿ ರೆಡಿ ಆಗೋಣ ಅಂತ. ಅಯ್ಯೋ, ನಾವ್ ಹೋಗ್ತಿರೋ ಸಾಲ ವಸೂಲಿ ಮಾಡ್ಕೊಂಡ್ ಬರಕ್ಕೆ, ಗಂಡ್ ನೋಡಕ್ಕಲ್ಲ. ನನ್ ಗಂಡ ನನ್ ಜೊತೆನೆ ಇರ್ಬೇಕಾದ್ರೆ ಬೇರೆ ಗಂಡನ್ ಯಾಕೆ ನೋಡ್ಲಿ? ಎಲ್ಲಿದೇನಮ್ಮ? ನನ್ ಕಣ್ಗಳಲ್ಲಿ. ವೇದ ಮಂಜು ರೊಮ್ಯಾನ್ಸ್ ನ ಆಮೇಲೆ ಮಾಡಿ, ಮೊದ್ಲು ಹೋಗಿ ದುಡ್ಡು ವಸೂಲಿ ಮಾಡ್ಕೊಂಡ್ ಬನ್ನಿ. ವೈಶಾಲಿ ಹೇಳಿದಾಳೆ, ದುಡ್ಡು ವಸೂಲಿ ಮಾಡ್ಕೊಂಡ್ ಬಂದಿಲ್ಲ ಅಂದ್ರೆ ಊಟ ಕೊಡ್ಬೇಡ ಅಂತ. ನಾನ್ ಒಂದ್ ಹನಿ ನೀರು ಕೊಡಲ್ಲ. ಬಂಗಾರಪ್ಪ, ಬಂಗಾರಪ್ಪ, ಅಯ್ಯೋ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದಿಯಲ್ಲಪ್ಪ, ನಮ್ಗೆಲ್ಲ ಇದು ಯಾರಪ್ಪ ಗತಿ? ಸಮಾಧಾನ ಮಾಡ್ಕೊಳ್ಳೋ. ಯಾಕೆ ಚಿಕ್ಕ ಮಗನ ಹೊಳಿಸ್ತಾ ಇದ್ದೀರಾ? ಅದೇನ್ ಬೇಕು ಕೊಡ್ಸಿ. ಅದು ಹಾಗೆಲ್ಲ ಕೊಡ್ಸೋ ಅಂತದಲ್ಲ. ಅಂದಾಗೆ ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನೋಡಕ್ಕೆ ತುಂಬಾ ಒಳ್ಳೆಯವ್ರ ತರ ಕಾಣ್ತಿದ್ದೀರಾ. ನಾನ್ ಸಿಕ್ಕಾಬಟ್ಟೆ ಒಳ್ಳೆಯವರು. ನಾನ್ ಮಂಜ, ಇವಳು ವೇದ. ನಿಮ್ಮಿಬ್ರಿಗೂ ಮದ್ವೆ ಆಗಿದ್ಯಾ? ಇನ್ನೂ ಆಗಿಲ್ಲ. ನೀವೇನಾದ್ರೂ ದುಡ್ಡು ಕೊಟ್ರೆ ಮುಂದಿನ ತಿಂಗಳೇ ಆಗ್ತೀವಿ. ಯಾಕೆಂದ್ರೆ ಮುಂದಿನ ತಿಂಗಳು ಒಳ್ಳೆ ಮುಹೂರ್ತ ಇದೆ. ನಾವ್ಯಾಕೆ ನಿಮ್ಗೆ ದುಡ್ಡು ಕೊಡ್ಬೇಕು? ನೋಡಿ ಅಮ್ಮ, ನಿಮ್ ಗಂಡ ಬಂಗಾರಪ್ಪನವರು ನಮ್ಮ ಅತ್ತಿಗೆಮ್ಮನ ಹತ್ರ 50,000 ರೂಪಾಯಿ ತಗೊಂಡಿದ್ದಾರೆ. ಅಸ್ಲು ಬಡ್ಡಿ ಎಲ್ಲ ಸೇರಿ 55,000 ಆಗುತ್ತೆ. ಇನ್ನೊಂದು 5,000 ಸೇರ್ಸ್ಕೊಡಿ, ನಾವ್ ಇಲ್ಲಿವರೆಗೆ ಬಂದಿದ್ದಕ್ಕೂ ಸಾರ್ಥಕ ಆಗುತ್ತೆ. ಸರಿ ಬನ್ನಿ. ನಾ ಹೇಳಿಲ್ವಾ, ಅದಕ್ಕೆ ಚೀಲ ಹತ್ರ ಅಂದಿದ್ದು. ಈಗ ಹೋಗ್ತಾರಲ್ಲ? ಅಯ್ಯೋ ಬೇಡ, ಟೀ ಶರ್ಟ್ ಅಲ್ಲಿ ಸುತ್ಕೊಂಡು ಹೋಗೋಣ. ಏನೋ ಒಂದ್ ಮಾಡ್ತೀನಿ ಸುಂದರಿ. ಎಲ್ಲಿ ಬಂಗಾರಪ್ಪನವ್ರು ಕಾಣಿಸ್ತಾನೆ ಇಲ್ಲ? ಇಲ್ಲ ಇದಾರಲ್ಲ. ನಾನೊಬ್ಳನ್ನ ಬಿಟ್ಟು ಅವ್ರು ಮಾತ್ರ ಹೊಟ್ಟೋದ್ರು. ಎಂತ ಕೆಲ್ಸ ಆಗ್ಬಿಡ್ತು, ನಿಮ್ಮನ್ ಬಿಟ್ಟೋಗ್ಬಿಟ್ರ? ನಾನೊಬ್ಳನ್ನ ಬಿಟ್ಟು ಅವರು ಒಬ್ರೇ ಹೊಟ್ಟೋದ್ರು. ಮತ್ತೆ ಬೊಟ್ಟು ಇಟ್ಕೊಂಡಿರಿ, ತಾಳಿ ಸರ ಕಟ್ಕೊಂಡಿರಿ? ಅದು ನಮ್ಮ ಯಜಮಾನ್ರು ಸಾಯಿಗಿಂತ ಮುಂಚೆ ನನ್ಗೊಂದ್ ಮಾತು ಹೇಳಿದ್ರು. ಅದೇನು ಅಂತ ಗೊತ್ತಾ? ಯಾಕ್ರಿ? ಗೌರಿ, ಅದೇ ನೋವಿಂದ ನನ್ ಪಾರಾಗಲ್ಲ. ಅಯ್ಯೋ ಅಯ್ಯೋ ಗೌರಿ, ಗೌರಿ. ಏನು ಆಗಲ್ಲ, ಧೈರ್ಯವಾಗಿರಿ. ಆ ದೇವ್ರು ನಮ್ ಪಾಲಿಗೆ ಇರ್ತಾನೆ. ಅಯ್ಯೋ ಗೌರಿ, ಆ ದೇವ್ರ ನಮ್ ಪಾಲ್ಗಿದ್ದಿದ್ರೆ ನಮ್ಮನ್ನ ಸಾಲ್ಗಾರನಾಗ ಮಾಡ್ತಿದ್ನ? ಇಲ್ಲ ಗೌರಿ, ಆ ದೇವ್ರ ನಮ್ ಪಾಲ್ಗಿಲ್ಲ. ಗೌರಿ, ನಂದೊಂದು ಮಾತು ತಿಳಿಸ್ಕೊಡ್ತೀಯಾ? ಏನ್ರಿ ಅದು? ನೋಡು, ನಾನು ಉಳಿಯಲ್ಲ, ನಾನ್ ಸತ್ತು ಹೋಗ್ಬಿಡ್ತೀನಿ. ಆದ್ರೆ ಒಂದ್ ಮಾತು, ನಾನ್ ಸತ್ ಮೇಲೆ ಇನ್ನ ಅರಿಶಿನ ಕುಂಕುಮ ತಾಳಿ ತೆಗಿಬಾರ್ದು. ಆಮೇಲೆ ಮಲ್ಲಿಗೆ ಹೂವು ದಿನಾ ಮೂಡೋದು ಮರಿಬೇಡ. ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಧೈರ್ಯವಾಗಿ ಸುಮ್ನೆ ಮಲ್ಕೊಳ್ರಿ. ಅಯ್ಯೋ ಗೌರಿ, ಗೌರಿ ಮಾತಾಡ್ಬೇಡಿ ಅಂತ ಹೇಳ್ತಿದ್ದೇನಲ್ಲ, ಮಲ್ಕೊಳ್ರಿ. ಇಲ್ಲ ಗೌರಿ, ಇನ್ನು ಏನ್ ಹೇಳ್ಬೇಕು? ಮಾತಾಡ್ಬೇಡಿ ನೀವು. ದೇವ್ರೆ, ಯಾಕೆ ಇವ್ರ ಬಾಯಲ್ಲಿ ಹೀಗೆಲ್ಲ ನುಡಿಸ್ತಿದ್ಯಾ? ಇದನ್ನೆಲ್ಲ ಕೇಳಕ್ ನಾನು ಇನ್ನೂ ಉಳಿಸಿದ್ಯಾ? ಇನ್ನೊಂದ್ ಮಾತು ಇವ್ರ ಬಾಯಿಂದ ಬರ್ಕೊಡ್ದು. ಹಾಗ್ ಮಾಡು. ರೀ, ಏನಾಯ್ತ್ರಿ? ರೀ, ಹೋಗ್ಬಿಟ್ರ? ನನ್ನ ಬಿಟ್ಟು ಹೊಟ್ಟೋದ್ರ? ತಾಳಿ ಕುಂಕುಮ ತೆಗಿಬೇಡ ಅಂತ ಹೇಳಿ ಹೊಟ್ಟೋದ್ರ? ಆಮೇಲೆ ಏನಾಯ್ತು? ನಮ್ಮ ಯಜಮಾನ್ರು ಬಾಯಿ ಮೇಲೆ ಜೋರ ಕೈ ಇಟ್ಟಿದ್ನಲ್ಲ, ಉಸಿರು ಕಟ್ಟಿ ಅವ್ರ ಉಸಿರೇ ನಿಂತೋಗಿತ್ತು. ಹಾಗಾದ್ರೆ ನೀವೇ ಅವ್ರ ಉಸಿರನ್ನ ನಿಲ್ಲಿಸ್ಬಿಟ್ರಿ? ಇಲ್ಲ ರೀ, ಅದೇ ನಿಂತೋಗಿತ್ತು ಅಲ್ವೇನ್ರಿ? ನೋಡಿದ್ರ? ಹೌದು ಅಂತ ಅವರು ಒಪ್ಪಿಗೆ ಕೊಟ್ಬಿಟ್ರು. ಕರೆಕ್ಟ್, ನಿಮ್ದೇನು ತಪ್ಪಿಲ್ಲ ಬಿಡಿ. ನಮ್ಗಿನ್ಯಾರಮ್ಮ ಗತಿ? ಮಗನೇ, ಸಮಾಧಾನ ಮಾಡ್ಕೊಳ್ಳೋ. ನಮ್ ಪಾಲಿಗೆ ಆ ದೇವ್ರು ನಿಮ್ಮಪ್ಪ ಒಂದ್ ದಾರಿ ತೋರಿಸ್ತಾನೆ. ನೋಡಿ, ನೀವು ದುಡ್ಡು ಕೇಳಕ್ಕೆ ಅಂತ ಬಂದಿದ್ದೀರಾ. ನಮ್ಮ ಯಜಮಾನ್ರು ಯಾರ್ಯಾರ ಹತ್ರ ಎಷ್ಟೆಷ್ಟು ಇಸ್ಕೊಂಡಿದ್ದಾರೆ ಅಂತಾನು ಗೊತ್ತಿಲ್ಲ. ಒಂದ್ ಕೆಲ್ಸ ಮಾಡಿ, ನೀವು ನಿಮ್ ದುಡ್ಡನ್ನ ನಮ್ಮ ಯಜಮಾನ್ ಹತ್ರನೇ ಡೈರೆಕ್ಟ್ ಆಗಿ ಕೇಳ್ಬಿಡಿ. ಅವ್ರು ಇಲ್ಲ ಅಂತ ಹೇಳ್ದೆ ಖಂಡಿತ ಕೊಟ್ಟೆ ಕೊಡ್ತಾರೆ. ಒಳ್ಳೆ ಐಡಿಯಾ. ನಾನ್ ಅವ್ರ ಹತ್ರ ದುಡ್ಡು ಕೇಳಕ್ ಹೋಗ್ಬೇಕು ಅಂದ್ರೆ ಇವಳು ನನ್ ಬಾಯಿಗೆ ಕೈ ಇಡ್ಬೇಕು. ಅಯ್ಯೋ, ನಾವೇನ್ ಮಾಡೋದೀಗ? ನೀವ್ ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನೊಂದ್ ಮಾತು ಹೇಳ್ತೀನಿ. ಖರ್ಚಿಗೆ ಸ್ವಲ್ಪ ದುಡ್ಡು ಕೊಡ್ತೀರಾ? ನಾವು ನಿಮ್ ದುಡ್ಡು ಹುಡ್ಕೊಡ್ಬೇಕಾ? ನೋಡಿ, ನಿಮ್ಮಂತವ್ರು ನಮ್ಮಂತವ್ರು ಸಹಾಯ ಮಾಡಿದ್ರೇನೆ ಅಲ್ವಾ ನಮ್ಮಂತ ಅನಾಥರಿಗೆ ಒಂದ್ ದಾರಿ ಅಂತ ಕಾಣುತ್ತೆ. ನೀವೇನಾದ್ರು ದುಡ್ಡು ಕೊಟ್ರೆ ನಾವೊಂದ್ 2 ಹೊತ್ತು ಊಟ ಮಾಡ್ಕೊಂಡು ಆರಾಮಾಗಿರ್ತೀವಿ. ನಮ್ಮ ಹತ್ರ ದುಡ್ಡೇ ಇಲ್ಲ ಅಲ್ವೇನು? 80 ರೂಪಾಯಿ ಇದೆಯಲ್ಲ?
ಈಗ ನಾವಿಬ್ರು ಐಸ್ ಕ್ರೀಮ್ ತಿನ್ನಕ್ಕೆ ಅಂತ ಇಟ್ಕೊಂಡಿರೋದು ಕೊಡ್ಬೇಡ. ಯಾಕಮ್ಮ ಹಾಗೆಲ್ಲ ಹೇಳ್ತೀಯಾ? ನೀವಿಬ್ರು ಐಸ್ ಕ್ರೀಮ್ ತಿಂದ್ರೆ ನಿಮ್ಮಿಬ್ರು ಹೊಟ್ಟೆ ಮಾತ್ರ ತಣ್ಣಗಾಗುತ್ತೆ. ಅದೇ ದುಡ್ಡು ನಮಗ್ ಕೊಟ್ರೆ ನಮ್ಮಂತ ಅನಾಥರು ಹೊಟ್ಟೆ ಎರಡೊತ್ತು ತುಂಬುತ್ತೆ. ಯೋಚನೆ ಮಾಡಿ, ನೀವಿಬ್ರು ಆ ಹಣನ ಕೊಟ್ರೆ ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾನೆ. ಆದಷ್ಟು ಬೇಗ ನಿಮ್ಮಿಬ್ರು ಮದ್ವೆನೂ ಮಾಡಿಸ್ತಾನೆ. ಮದ್ವೆನಾ? ಮಂಜ ದುಡ್ಡು ಇಟ್ಕೊಂಡು ಯಾಕೋ ಇಲ್ಲ ಅಂತ ಪಾಪ ಕಷ್ಟದಲ್ಲಿದ್ದಾರೆ, ಕೊಡು. ತುಂಬಾ ಸಂತೋಷ. ಗೋವಿಂದ ಗೋವಿಂದ, ಕಥೆನ ತುಂಬಾ ಚೆನ್ನಾಗಿದೆ, ಎಂಡಿಂಗ್ ಫುಲ್ ಟ್ರಾಜಿಡಿ. ಪಾರು ಆಂಟಿ ಅವ್ರ ದುಃಖ ನನ್ ಕಣ್ಗಳಿಂದ ನೋಡಕ್ ಆಗ್ಲಿಲ್ಲ ಗೊತ್ತಾ? ನಮ್ ಪತಿ ಪರಮೇಶ್ವರಂ ಗೊತ್ತಿದ್ದ 50,000 ರೂಪಾಯಿ ಕೊಟ್ಟಿದ್ದೀನಿ, ಏನ್ ಮಾಡ್ಲಿ? ಎಲ್ಲ ನಿನ್ನಿಂದನೇ ಆಗಿದ್ದು ವೈಶಾಲಿ. ವಾಸ್ತು ಪ್ರಕಾರ ಹಣ ಬರ್ಬೇಕು, ಆದ್ರೆ ಕೊಡೋದಕ್ಕೆ ತಗೊಂಡವನೇ ಗೊಟ್ಟಕ್ಕಂದಿದ್ದಾನಲ್ಲ. ತುಂಬಾ ಭಯ ಆಗ್ತಾ ಇದೆ. ಸತ್ತೋನ್ಗಿರ್ಬೇಕಾಗಿತ್ತು ಆ ಭಯ. ಎಲ್ಲ ಒಂದೊಂದ್ ಮಾತಾಡಿ ಅವಳನ್ನ ಹೆದರಿಸ್ಬೇಡಿ. ಒಗ್ಗಟ್ಟಿನಲ್ಲಿ ಬಲ ಇದೆ, ಎಲ್ಲ ಸೇರ್ಕೊಂಡು ಏನಾದ್ರು ಒಂದ್ ವ್ಯವಸ್ಥೆ ಮಾಡೋಣ. ಅಕ್ಕಮ್ಮ, ಇನ್ನೊಂದು ವಿಷಯ, ಆ ಹೆಂಗಸಿನ ಮುಖದಲ್ಲಿ ಗಂಡನ್ ಕಳ್ಕೊಂಡಿನಿ ಅನ್ನೋ ಲಕ್ಷಣನೇ ಕಾಣ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಆ ತರ ಇದ್ರು. ಯಾರು? ಮಂಜು ಹೇಳಿದ್ ಕೇಳಿಸ್ಕೊಂಡ್ಯಾ? ಹಣೆಯಲ್ಲಿ ಕುಂಕುಮ ಇದೆ, ಕತ್ತಲ್ಲಿ ತಾಳಿ ಇದೆ, ಕಾಲಲ್ಲಿ ಕಾಲುಂಗ ಇದೆ. ಇಂಪಾರ್ಟೆಂಟ್ ಆಗಿ ಇರ್ಬೇಕಾಗಿರೋ ಗಂಡನೇ ಇಲ್ಲ ಅಂದ್ರೆ ಹೇಗ್ ನಂಬೋದು? ಆದ್ರೂ ನನ್ನ ಪತಿ ಪರಮೇಶ್ವರಂಗ್ ಸುಳ್ಳು ಹೇಳಲ್ಲ. ನಾನ್ ತಪ್ಪು ಮಾಡಿದೀನಿ, ನನಗೆ ನಾನೇ ಶಿಕ್ಷೆ ಕೊಟ್ಕೊಳ್ತೀನಿ. ಏನ್ ಶಿಕ್ಷೆ ಕೊಟ್ಕೋತೀಯ? ಅಗ್ನಿ ಪ್ರವೇಶ ಮಾಡ್ತೀನಿ. ಅಗ್ನಿ ಪ್ರವೇಶ? ನಮ್ಮನ್ನೆಲ್ಲ ಬಿಟ್ಟು ಇಂತ ಸಣ್ಣ ವಿಷಯಕ್ಕೆ ಸಾಯ್ಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ನಾನ್ ಯಾರು? ಕೆಟ್ಟರ್ ಪಾಲಿಗೆ ಕಾಳಿ, ಒಳ್ಳೆಯರ್ ಪಾಲಿಗೆ ಚಂಪಾಕಲಿ, ವೈಶಾಲಿ, ಎಲ್ಲ ಪ್ರಾಬ್ಲಮ್ಗೂ ನನ್ನ ಹತ್ರ ಒಂದೊಂದ್ ಪರಿಹಾರ ಅಂತ ಇರುತ್ತೆ. ಒಂದ್ ಕೆಲ್ಸ ಮಾಡೋಣ, ಮೊದ್ಲು ನಾವೆಲ್ಲ ಅವ್ಳ ಮನೆಗೆ ಹೋಗೋಣ, ಏನ್ ನಡೆದಿದೆ ಅಂತ ಬಿಟ್ಟಾಡ್ಸೋಣ. ನೋಡಿ, ಅಲ್ಲ, ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಮ್ ಯಜಮಾನ್ರ ಹತ್ರ ಏನಾದ್ರು ನೀವು ಸಾಲ ಇಸ್ಕೊಂಡಿದ್ರಾ? ತಪ್ಪು. ನಿಮ್ ಯಜಮಾನ್ರೆ ಇವಳ ಹತ್ರ ಸಾಲ ಇಸ್ಕೊಂಡಿದ್ರು. ಈಗ ನಾವೇನ್ ದುಡ್ಡು ವಸೂಲಿ ಮಾಡೋದಕ್ ಬಂದಿಲ್ಲ, ನಿಮ್ಮನ್ನ ಋಣ ಮುಕ್ತಿ ಮಾಡೋದಕ್ ಬಂದಿದೀವಿ. ಋಣದಲ್ಲಿ ಸತ್ರೆ ಪಿಶಾಚಿಗಳಾಗ್ತಾರೆ ಅಂತ ನಮ್ಮ ಅಜ್ಜಿ ಅವಾಗವಾಗ ಹೇಳ್ತಾ ಇದ್ರು. ಅಯ್ಯೋ ದೇವ್ರೆ, ಮತ್ತೀಗ ನಾನೇನ್ ಮಾಡ್ಬೇಕು? ನೀವೇನ್ ಅಷ್ಟೊಂದ್ ಯೋಚನೆ ಮಾಡ್ಬೇಡಿ. ನಾವೊಂದ್ ಸಿಂಪಲ್ ಆಗಿ 4-5 ಶಾಸ್ತ್ರ ಮಾಡ್ತೀವಿ, ನೀವು ನಮ್ಮ ಮನೆಗ್ ಬಂದ್ ಸಹಕಾರ ಕೊಟ್ರೆ ಸಾಕು. ಅಷ್ಟೇನಾ? ಸರಿ, ಹಾಗಾದ್ರೆ ನನ್ ಮಗನ್ ಕರ್ಕೊಂಡು ನಾನ್ ನಿಮ್ ಮನೆಗ್ ಬಂದ್ಬಿಡ್ತೀನಿ. ಏನ್ ಹೆಸರು? ಮನೋಹರ. ಹೆಸರು ಚೆನ್ನಾಗಿದೆ. ಯಾರಿಟ್ಟಿದ್ದು? ನಮ್ಮಪ್ಪ. ಅಪ್ಪನ್ನು ಕರ್ಕೊಂಡ್ ಬರ್ಬೇಕಾಗಿತ್ತು, ಹೊರಟೋದ್ರು. ಯಾವ್ರಿಗೆ ಗೊತ್ತಿಲ್ಲ, ಹೊಟ್ಟೆ ಹೋದ್ರು. ಕಳ್ಸ್ಕೊಡಕ್ ನೀನ್ ಹೋಗಿದ್ಯಾ? ಬಸ್ ಸ್ಟಾಂಡ್ ವರ್ಗೂ ಹೋಗಿದ್ದೆ. ಇಲ್ಲ, ಹೋಗ್ಬಿಟ್ರು, ತೀರ್ಕೊಂಡ್ಬಿಟ್ರು, ಸತ್ತೋಗ್ಬಿಟ್ರು. ಪಾಪ, ಸಾಯ್ಬಾರ್ದಾಗಿತ್ತು. ನೀನೇನ್ ಮಾಡ್ಕೊಂಡಿದ್ಯಾ? ನಮ್ಮ ಅಪ್ಪ ಬದುಕಿದ್ರೆ ಒಂದು ದೊಡ್ಡ ಒಳ್ಳೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ರು. ನಮ್ಮ ಅಪ್ಪನೇ ಇಲ್ಲ. ಅಪ್ಪ ಅಲ್ಲ ಮನೋಹರ, ಅಪ್ಪ ಮಾಡಿದ ಕೆಲಸ ನೀನ್ ಮಾಡ್ಬೋದು ತಾನೆ? ನಮ್ಮಪ್ಪ ಊರ್ ತುಂಬಾ ಬಡ್ಡಿಗೆ ಸಾಲ ಇಸ್ಕೊಂಡ್ ಬರ್ತಾ ಇದ್ರು. ನಾನು ಅದನ್ನೇ ಮಾಡಕ್ಕಾಗತ್ತಾ? ಯಾರಿಗೂ ವಾಪಸ್ ಕೊಡ್ತಾ ಇರ್ಲಿಲ್ಲ. ನಮ್ಮ ಅಪ್ಪನ ಹೆಸರು ಹೇಳಿದ್ರೆ ಯಾವನು ಸಾಲನೇ ಕೊಡಲ್ಲ ಅಂತಾರೆ. ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೊರಟಾನೆ. ಅಪ್ಪ ಮನೋಹರ, ಅಳ್ಬೇಡ ಕಣ. ಎಲ್ರಿ ಇನ್ನೂ ಬಂದೇ ಇಲ್ಲ? ಬರ್ತಾರೆ. ಪೂಜೆ ರಿಕ್ಷನ್ಗಾಗ್ಲೇ ಬರ್ಬೇಕಾಗಿತ್ತು, ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದ್ರೆ. ತುಂಬಾ ಬಿಸಿ ಅಲ್ವಾ? ಆಶೀರ್ವಾದ ಮಾಡಿ. ನನ್ ಸಲುವಾಗ ಕಾಯಕತ್ತಿದ್ರೆ? ಹೌದು. ಇಲ್ಲಿ ಯಾರು ಸತ್ತಿದ್ದು? ನೀನೇನಮ್ಮ? ರೀ, ಯಾಕ್ರಿ ಹಾಗಂತೀರಾ? ದೆವ್ವದ ತರ ಹೀಗೆ ನಿಂತಿದ್ದೀನಿ. ಅದ್ನ ನಾನ್ ಕೇಳಿದ್ದು, ಸತ್ ಮೇಲೆನ ದೆವ್ವ ಆಗೋದು. ನೀವ್ ಹೇಳೋದೇನೋ ನಿಜ. ನಮ್ ಯಜಮಾನ್ರು ಸತ್ ಮೇಲೆ ನನ್ ಬದುಕನ್ ಮೇಲೆ ಯಾವ ಇಂಟ್ರೆಸ್ಟ್ ಇಲ್ಲ. ನೋಡಿ ಹೇಗಾಗ್ಬಿಟ್ಟಿದೀನಿ. ನೋಡಿದ್ರೆ ಗೊತ್ತಾಗತ್ತೈತಿ. ಪಾರ್ಲರ್ ಇಂದ ಈಗ ಫ್ರೆಶ್ ಆಗಿ ಹೊರಗ್ ಬಂದಂಗ ಅದಿ. ಮೋಸ್ಟ್ಲಿ ನಿನ್ ಗಂಡ ನಿನ್ ಸ್ಟೈಲ್ಗೆ ಖರ್ಚು ಮಾಡಕ್ ಆಗ್ಲಾರ್ದ ಜಲ್ದಿ ಗೋಟಕ್ಕಂದಿರ್ಬೇಕು. ಅಮ್ಮ, ಈ ವಿಷಯ ಎಲ್ಲ ನಮ್ಗೆ ಯಾಕೆ? ಇವರಿಬ್ರ ಮಧ್ಯೆ ಒಂದು ಋಣದ ಬಂಧ ಇದೆ, ಅದನ್ನ ನೀವು ಫೈನ್ ಎಲ್ಲ ಕಟ್ ಮಾಡ್ಬೇಕು. ಮಾಡೋಣ, ಎಲ್ಲಾನು ಕಟ್ ಮಾಡೋಣ. ನಮ್ ಕಡೆಯಿಂದ ಆಗ್ಲಾರ್ದು ಯಾ ಕೆಲ್ಸ ಐತಿ? ಈಗಿನ್ನು 2 ಅವರ್ ಲೈವ್ ಪ್ರೋಗ್ರಾಮ್ ಕುತ್ಕೊಂಡ್ ಬಂದೇನಿ. ಎಲ್ಲ ರೆಡಿ ಐತಾ? ರೆಡಿ. ಮತ್ ಇಲ್ಲೇನ್ ಮಾಡಾಕತ್ತೀರ? ಉದ್ದರ್ದ ಉಂಡಿ ಕಟ್ಟಕತ್ತೀರ? ಬರ್ರಿ ಜಲ್ದಿ, ಬರ್ರಿ. ಇವ್ರಿಗೆ ನೀವು 50,000 ರೂಪಾಯಿ ಕೊಡ್ಬೇಕು. ನಿಮ್ ಗಂಡ ಸತ್ ಹೋಗ್ಯಾರ, ಅವ್ರ ಋಣಾನ್ ತೀರಿಸ್ಬೇಕು. ಅಲ್ಲಿಗೆ 50,000 ರೂಪಾಯಿಗೆ ನೀವ್ ಹೆಂಗ್ ಹೇಳ್ತೀರನ್ರಿ ನೋಡೋಣ. ಪೂಜಾರಿ ಕಣ್ಣೀರೇ ಬರ್ತಾ ಇಲ್ಲ. ನಮಗೆ ಹೌದಲ್ಲ, ಹಿಂಗೆಲ್ಲ ಕಣ್ಣೀರ್ ಬರಂಗಿಲ್ಲ. ನಾನ್ ಹೇಳಿ ತಂದಿರ? ರೆಡಿ. ಇಲ್ಲಿ ನೋಡಿ. ಓಹೋ, ನೀವು ಬಾಳ
ಶಾಸ್ತ್ರದಿರಿ. ಥ್ಯಾಂಕ್ಸ್ ರೀ. ತಗೋರವ. ಇದೇನಕ್ಕೆ? ಎಷ್ಟತ್ರು ನಿಮ್ ಕಣ್ಣಾಗ ನೀರ್ ಬರೋಲ್ದಲ್ಲ, ಇದನ್ನ ಬಾಗ್ ಇಟ್ಕೊಂಡ್ರ ಕಣ್ಣಾಗ ನೀರ್ ಬರ್ತಾವ್. ಇದನ್ ತಿನ್ಲೇಬೇಕಾ? ನಿಮ್ ಗಂಡನ್ ಋಣ ತೀರ್ಬೇಕೋ ಬೇಡ? ಇಟ್ಕೋರಿ ಬಾ. ಶುರು ಮಾಡ್ರಿ. ಏನ್ರಿ ನಮ್ಮ ನನ್ನ ಹತ್ರ ಮಾಡಿ ಹೋಗ್ಬಿಟ್ರಲ್ಲ. ಇಲ್ಲಿ ನೋಡಿ ಮೆಣಸಿನ್ಕಾಯಿ ಕೊಟ್ಟು ತಿನ್ನಕ್ ಕೇಳಿದಾರೆ. 50,000 ರೂಪಾಯಿ ಇದ್ದಿದ್ರೆ ಇವ್ರು ಕೊಟ್ಬಿಡ್ತಿದ್ವಿ. ನೋಡಮ್ಮ, ಶಾಸ್ತ್ರನ ಖುಷಿಯಿಂದ ಮಾಡ್ಬೇಕು. ಶಾಸ್ತ್ರ ಅಂದ್ರೆ ಏನ್ ಅನ್ಕೊಂಡಿ? ಬ್ಯೂಟಿ ಪಾರ್ಲರ್ನಾಗ ಮೇಕಪ್ ಮಾಡ್ಕೊಂಡಷ್ಟು ಸರಳ ಅನ್ಕೊಂಡಿಯಾ? ಅಮ್ಮ ನನ್ ಕೈಲಿ ಆಗ್ತಾ ಇಲ್ಲ ಅಮ್ಮ, ಸಿಕ್ಕಾಬಿಟ್ಟ ಖಾರ. ಸಕ್ಕರೆನೂ ನೀರ ಕೊಡ್ರಿ. ನೋಡಪ್ಪ, ಇನ್ನೂ ಅರ್ಧ ತಾಸು ಸಕ್ರಿ ಬೆಲ್ಲ ಏನು ತಿನ್ನೋಂಗಿಲ್ಲ. ಆಮೇಲೆ ಇವ್ರು ಪಾನಕ ಮಾಡ್ಕೊಡ್ತಾರ. ಅಲ್ಲಿ ತನ ಸುಮ್ನೆ ತಿಂತಾ ಇರೋ. ತಿನ್ನಿ. ಅಂತೂ ಇಂತೂ 2ನೇ ಸಲ ಋಣ ಪರಿಹಾರ ಶಾಸ್ತ್ರಕ್ ಕುಂತೀರಿ. ನೀವೇನು ಚಿಂತೆ ಮಾಡ್ಬೇಡ್ರಿ, ನಾನ್ ಪರಿಹಾರ ಕೊಡಿಸ್ತೇನೆ. ಇವತ್ ಏನಮ್ಮ ತಿನ್ನಿಸ್ತೀಯಾ? ಯಾಕೆ ಹೆದರಿ ಸಾಯ್ತೀರಿ? ನಾನ್ ಶಾಸ್ತ್ರ ಮಾಡಿದ್ಮೇಲೆ ಮುಗೀತು. ಅಪ್ಪನ ಆತ್ಮಕ್ಕ ಶಾಂತಿ ಸಿಗ್ಬೇಕು ಅಂದ್ರ ಮಗ ಏನಾರ ಕೊಡ್ಬೇಕಲ್ಲ. ಅದಕ್ಕೆ ನಾನೇನ್ ಮಾಡ್ಬೇಕು? ನಿಮ್ಮ ಅಪ್ಪನ ಹೆಸರನ್ನ 3 ಸಲ ಹೇಳು. ಬಂಗಾರಪ್ಪ ಬಂಗಾರಪ್ಪ ಬಂಗಾರಪ್ಪ. ಹಂಗ ಸತ್ತ 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 ಅಂತ ಹೇಳಿ 3 ಸಲ ಹೇಳು. ನಾನ್ ಹೇಳಲ್ಲ. ಯಾಕಪ್ಪ? ಹೇಳಾಕ ಏನ್ ಧಾಡಿ ನಿನಗ? ಹೇಳು. ಇಲ್ಲ. ಹೇಳಪ್ಪ. ಅಮ್ಮ ರೀ, ಅವನು ಅವ್ರ ಅಪ್ಪನ ಹೆಸರು ಹೇಳ್ಬೇಕಾದ್ರೆ ಎಮೋಷನಲ್ ಆಗ್ಬಿಡ್ತಾನೆ. ಅದಕ್ಕೆ ಪಾಪ ಅವ್ರ ಅಪ್ಪನ ಹೆಸರು ಹೇಳಲ್ಲ. ಏ ಸುಮ್ನೆ ಹೇಳು. ಬಂಗಾರಪ್ಪ ಸತ್ತ, ಅಪ್ಪ ಸತ್ತ, ಅಪ್ಪ ಸತ್ತ. ಬೇಸ್ ಬಾಳ್ ಚಲೋ ಹೇಳಿದಿ. ನೋಡಪ್ಪ, ಅಪ್ಪ ಸತ್ತಿದ್ದಕ್ಕ ಅಪ್ಪನ ಹೆಸರ್ಲೆ ಕೈಯರ ಕಾಲರ ಕೊಡ್ಬೇಕು. ಕಣ್ಣು ಮುಚ್ಚು. ಅಮ್ಮ ರೀ ಯಾವ ಶಾಸ್ತ್ರದಲ್ಲಿದೆ ರೀ ಈ ತರ ಕೈ ಕಾಲು ಕೊಡ್ಬೇಕು ಅಂತ? ನೀನ್ ಸುಮ್ನಿರಮ್ಮ, ಶಾಸ್ತ್ರ ಹೇಳತ್ತಿ ನಾನು ನೀನು. ಏಯ್ ಕಣ್ಣು ಮುಚ್ಚಪ್ಪ. ಕೈ ಕೊಡ್ತೀಯೋ ಕಾಲ್ ಕೊಡ್ತೀಯೋ? ಕೊಡಲೇ. ಬಲುವಾದ ಉಂಗುರನ ಸಿಕ್ತು ನೋಡಿ ಪಾಪ, ಇವನಿನ್ನು ಚಿಕ್ಕವನು, ಮದ್ವೆ ಕೂಡ ಆಗಿಲ್ಲ. ನಿಮ್ ಶಾಸ್ತ್ರದಲ್ಲಿ ಏನಾದ್ರೂ ಒಂದ್ ಶಾಸ್ತ್ರ ಮಾಡಿ ಇವನ್ ಕೈನ ಬಿಟ್ಬಿಟ್ಟು ಈ ಉಂಗ್ರನ ಅವ್ರ ಅಪ್ಪನ್ ಕೊಟ್ಟು ಶಾಂತಿ ಮಾಡ್ಬಿಡಿ. ನೋಡ್ರಿ, ನಾವ್ ಹೇಳಿದ ಶಾಸ್ತ್ರನ ಸರಿಯಾಗಿ ಕೇಳೋಂಗಿದ್ರ ನಮ್ಮನ್ ಕರೆಸ್ಬೇಕು. ಇಲ್ಲಾಂದ್ರೆ ನಮ್ಮನ್ ಯಾಕೆ ಕರೆಸ್ಬೇಕು? ಆತಿರ್ಲಿ. ಈ ಉಂಗ್ರನ್ ಇಟ್ಕೊಂಡು ಅವ್ರ ಅಪ್ಪನ ಆತ್ಮಕ್ಕ ಸಮಾಧಾನ ಸಿಗೋಂಗ್ ನಾನ್ ಮಾಡ್ತೇನೆ. ಇದನ್ನ ಸ್ವರ್ಗ ಕಳಿಸ್ತೇನೆ. ರೀ, ಆ ಉಂಗ್ರ ನನ್ಗೆ ಕೊಟ್ಬಿಡ್ರಿ. ನಮ್ ಯಜಮಾನ್ ಹೆಸರು ಹೇಳ್ಕೊಂಡು ನಾನೇ ಹಾಕೊಂತೀನಿ. ನೋಡಮ್ಮ, ಯಾರ್ ಸತ್ತವ್ರೊಳಗ ಸ್ವರ್ಗಕ್ ಹೋಗ್ತಾರ ಅಂತ ನಮಗ್ ಚಲೋ ಗೊತ್ತಿರ್ತೈತಿ. ಆ ಹೆಣಕ್ಕ ಈ ಉಂಗ್ರನ್ ಹಾಕ್ತೇವಿ, ಅದು ಸ್ವರ್ಗಕ್ ಸೀದಾ ತಗೊಂಡ್ ಹೋಗ್ತೈತಿ. ನೋಡ್ರಿ, ಇದು ಕೊನಿ ಶಾಸ್ತ್ರ, ಋಣಮುಕ್ತ ಶಾಸ್ತ್ರ. ನಿಮ್ಮ ಅವ್ರ ಋಣೋದ್ಧಾರವಿರೋದು ಈ ಹಗ್ಗ ಒಂದ. ಇದನ್ನ ಕತ್ತರಿಸ್ಬಿಟ್ರ ನೀವು ಋಣಮುಕ್ತರಾಗ್ತೀರಿ. ಬರ್ರಿ ಹೋಗೋಣ. ನಿಂತ್ಕೋರಿ. ಒಂದ್ ತುದಿ ಹಗ್ಗನ ನೀವ್ ಹಿಡ್ಕೋರಿ, ಒಂದ್ ಕಡೆ ಹಗ್ಗತ್ತದಿನ ನೀವ್ ಹಿಡ್ಕೋರಿ. ನಾ ಹೇಳುದನ್ನ ಲಕ್ಷ ಕೊಟ್ಟು ಕೇಳ್ರಿ. ನೀವು 50,000 ರೂಪಾಯಿ ಕೊಡ್ರಿ ಅಂತ ಹೇಳಿ ಜಗ್ರಿ. ನೀವು 50,000 ರೂಪಾಯಿ ಕೊಟ್ಟಾತಂತ ಹೇಳಿ ಜಗ್ರಿ. ರೆಡಿ ಇದೀರಾ? ಓ ರೆಡಿ. ಜಕ್ಕೋರಿ. 50,000 ರೂಪಾಯಿ ಕೊಡಿ. 50,000 ರೂಪಾಯಿ ಕೊಟ್ರಿ. 50,000 ರೂಪಾಯಿ ಕೊಡಿ. 50,000 ರೂಪಾಯಿ ಕೊಟ್ರಿ. 50,000 ರೂಪಾಯಿ ಕೊಡಿ. ಅಯ್ಯೋ ಪಾಪ. ನೋಡಿ, ಇದು ಕರೆನ ಅಳು ಅಂದ್ರೆ. ಯಾವ ಶಾಸ್ತ್ರದವ್ರಿ ನೀವು? ಶಾಸ್ತ್ರ ಹೇಳ್ತೀನಿ ಅಂತ ಪ್ರಾಣ ತಿಂತಾ ಇದ್ದೀರಲ್ರಿ. ಏನು ಆಗಿಲ್ಲ, ಸಣ್ಣ ಪುಟ್ಟ ಗಾಯ ಆಗೈತಿ. 2 ದಿನದಾಗ ಎಲ್ಲಾ ಸರಿ ಹೋಗೈತಿ. ಇಲ್ಲಿಗೆ ನಿಮ್ ಋಣ ತೀರ್ದಂಗ ಆತು. ಪಾರೋರ ಅರ್ಶನ ಕುಂಕುಮ ತಾಂಬೂಲ ಎಲ್ಲಾ ಕೊಟ್ಟು ಇವ್ರನ್ನ ಕಳಿಸ್ಬಿಡ್ರಿ. ಮಂಜು, ಬಾರಪ್ಪ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ನಂಗೂ ಶಾಸ್ತ್ರ ಹೇಳ್ತೀರಾ? ಲೇ ತುತ್ತೇರಿ. ತುತ್ತೇರಿಕೆ, ಅದು ತುತ್ತೇರಿ ಅಲ್ಲ, ತುತ್ತೂರಿ ಮುಂದೆ ಇಟ್ಕೊಂಡುದು. ಬಿಡ್ತೇನೆ.
ಅಂಟಿಸ್ಕೊಂಡ್ಬಿಡ್ತೀನಿ. ನಾ ಚಿಗ್ಗೆಟ್ಟವನ ಲೇ ಮಂಜ, ಸತ್ತಿರೋ ಬಂಗಾರಪ್ಪ ಸ್ವರ್ಗಕ್ ಸೇರ್ಬೇಕು ಅಂದ್ರ ಒಬ್ಬ ಯಾರ ಅಯ್ಯೋ ಅಂತ ಒದರ್ಬೇಕಂತ ನೀನ ಒದ್ರು. ನಾನ್ ಯಾಕೆ ಓದರ್ಲೆ? ಗೆಟಪ್ ಅಲ್ಲಿ ಬಂದ್ರು ಒರಿಜಿನಲ್ ಕ್ಯಾರೆಕ್ಟರ್ ಬಿಡಲ್ಲ ನೀನು. ನಾನ್ ಓದ್ರಲ್ಲ ಮಂಜ, ನಾನ್ ಹೇಳಾಕತ್ತೀನಿ, ನೀನ್ ಒದರ್ಬೇಕು. ಒದ್ರಲ್ಲ ನೀನ್ ಹೆಂಗ್ ಒದರ್ಸ್ಬೇಕಂತ ಹೇಳಿ ನನಗ್ ಬಾಳ್ ಚಲೋ ಗೊತ್ತೈತಿ. ಹೆಂಗೆ? ತಿನ್ನು ಉತ್ತರ ಕರ್ನಾಟಕದ ಪಂಚು. ಗೌರಿ 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 ಅಯ್ಯೋ ದೇವ್ರೆ, ನೀವ್ ಯಾಕ್ರಿ ಇಲ್ಲಿ ಬರಕ್ ಹೋದ್ರಿ? ನೀವ್ ಸತ್ತೋಗಿದ್ದೀರಾ ಅಂತ ಎಲ್ರು ಅನ್ಕೊಂಡಿದಾರ. ನೀನೇ ಟೆಲಿಗ್ರಾಮ್ ಕೊಟ್ಟಿದ್ದು ಇನ್ಸೂರೆನ್ಸ್ ಹಣ ಇದೆ ತಗೊಂಬೇಕು ಬೇಗ ಬಾ ಅಂತ ಅಲ್ವಾ? ನಾನ್ ಯಾವಾಗ ಟೆಲಿಗ್ರಾಮ್ ಕೊಟ್ಟೆ? ನೀವ್ ಬದುಕಿದ್ದೀರಾ ಅಂತ ಗೊತ್ತಾದ್ರೆ ಇನ್ಶೂರೆನ್ಸ್ ಹಣ ಬರಲ್ಲ ರೀ. ಎಂತ ಕೆಲಸ ಮಾಡಿದ್ರಿ ನೀವು? ಕೆಲಸ ಮಾಡಿದ್ರು ಏನ್ರಿ? ಇಡೀ ಪ್ರಪಂಚದಲ್ಲಿ ನೀವೊಬ್ರೇನ ಬುದ್ಧಿವಂತರು? ನಾವೆಲ್ಲ ದಟ್ರ? ಅವತ್ತು ಕೈ ಮುಗ್ದು ಪ್ಲೀಸ್ ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್ ಮೇಡಮ್ ಅಂತ ಹೇಳಿ ನಮ್ ಪಾರ್ ಹತ್ರ 50,000 ರೂಪಾಯಿ ಇಸ್ಕೊಂಡು ಮೋಸ ಮಾಡ್ಬಿಡ್ತೀರಾ? ಹಲೋ, ನಿಮ್ಗೆ ಇನ್ಸೂರೆನ್ಸ್ ಹಣ ಬಂದಿದೆ, ಬಂದ್ ತಗೊಳ್ಳಿ ಅಂತ ಟೆಲಿಗ್ರಾಮ್ ಕಳಿಸ್ತವ್ರೆ ನಾವು. ಆ ದುಡ್ಡು ತಗೊಳ್ಳೋದಕ್ಕೆ ಬಾಯ್ ಬಾಯ್ ಬಿಡ್ಕೊಂಡು ಮಣ್ಣಲ್ಲಿ ಮಣ್ಣಾಗಿದ್ದವ್ರು ಎದ್ ಬಂದ್ಬಿಟ್ಟಿದ್ದಾರೆ. ಇದಕ್ಕೆ ಹೇಳೋದು ಹಣ ಕಂಡ್ರೆ ಹೆಣನು ಬಾಯ್ ಬಿಡುತ್ತೆ ಅಂತ. ಏ ಪಾರು, ಅವತ್ ದುಡ್ಡು ಕೊಟ್ಟಿದ್ಯಾ ತಾನೆ? ರೋಪ್ ಹಾಕಿ ವಸೂಲಿ ಮಾಡಿ ಹೋಗೆ. ನೀ ಬಂಗಾರಪ್ಪನವ್ರೆ, ನಂಬಿ ನಾನು 50,000 ರೂಪಾಯಿ ಕೊಟ್ಟೆ ಗೊತ್ತಾ? ಅದಕ್ಕೆ ನಮ್ಗೆ ಮೋಸ ಮಾಡ್ಬಿಟ್ರಲ್ವಾ? ನಾನ್ ನಿಮ್ಗೆ ಏನ್ ಮಾಡ್ತೀನಿ ಗೊತ್ತಾ? ನಮ್ಮ ಅಣ್ಣ ಯಾರು ಹೇಳಿ? ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಈಗ ಬಂದು ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ. ಅಯ್ಯೋ ಕಂಪ್ಲೇಂಟ್ ಕೊಡ್ಬೇಡಮ್ಮ, ನಮ್ಗೆ ಪೊಲೀಸರು ಬಹಳ ಭಯ. ನಿಂತು ವಾಪಸ್ಕೊಂಡ್ಬಿಡ್ತೀನಿ. 2 ತಿಂಗಳ ಬಡ್ಡಿ ನಮ್ ತಾತ ಕೊಡ್ತಾನ. ಕೊಡ್ತೀನವ 50,000 ಬಡ್ಡಿ ಬಡ್ಡಿ ತಗೋ. ನೋಡಿ, ನೀವು ಬದುಕಿರೋವಾಗ್ಲೇ ಸತ್ತಿದ್ದೀನಿ ಅಂತ ದೊಡ್ಡ ಸುಳ್ಳು ಹೇಳಿರೋದ್ರಿಂದ ಪುನರ್ಜನ್ಮ ಶಾಂತಿ ಮಾಡಿಸ್ಬೇಕಾಗತ್ತೆ. ಇಲ್ದೇ ಇದ್ರೆ 1 ವಾರಕ್ಕೆ ಸತ್ತೋಗ್ತೀರಾ. ಅಯ್ಯೋ ಮೇಡಮ್, ಪುನರ್ಜನ್ಮ ಶಾಂತಿ ಮಾಡ್ಸಕ್ಕೆ ಎಷ್ಟಾಗುತ್ತೆ? ಬರೀ 5 ಲಕ್ಷ.